ನಮಸ್ತೆ ನಮಸ್ತೆ ಸಮಸ್ತ ಕನ್ನಡ ನಾಡಿನ ಎಲ್ಲ ವಕೀಲರಿಗೂ ನಮಸ್ತೆ. ಮತ್ತೊಂದು ಸಲ ನಾವು ಬ್ಯಾಕ್ ಬಂದಿದ್ದೀವಿ. ಲಾಸ್ಟ್ ಟೈಮು ಫಸ್ಟ್ ಸೆಮ್ಮಲ್ಲಿ ನೀವು ನೋಡಿದ ಹಾಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳನ್ನ ಕೂಡ ಕಂಟಿನ್ಯೂಸ್ ಆಗಿ ನಡೆಸಿದ್ದೀವಿ. ಕಂಟಿನ್ಯೂಸ್ ಕ್ಲಾಸಸ್ಗಳಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ಮಾಡ್ತಿರೋವಂಥ ಕ್ಲಾಸಸ್ಗಳು ಎಲ್ಲದನ್ನು ಕಂಟಿನ್ಯೂಸ್ ಆಗಿ ಲೈಕ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇದೇ ರೀತಿಯಾಗಿ ಫಸ್ಟ್ ಸೆಮಿಸ್ಟ್ರು ನಾವು ಫಿನಿಷ್ ಮಾಡಿಕೊಟ್ಟಿದ್ದೀವಿ ನಿಮಗೆ. ಇದೇ ರೀತಿಯಾಗಿ ಫಸ್ಟ್ ಸೆಮಿಸ್ಟರ್ ಅಂತಂದರೆ 3 ಇಯರ್ LLB ಹೇಳ್ತಾ ಇದ್ದೀನಿ. 5 ಇಯರ್ LLB ಇರೋರು ಯಾವ್ಯಾವ ಸಬ್ಜೆಕ್ಟ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇರೋರು ಕೂಡ ಯಾವ್ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತೇನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂತಂದರೆ ಸೆಕೆಂಡ್ ಸೆಮಿಸ್ಟರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಸೆಮ್ ಕಂಪ್ಲೀಟ್ ಆಗಿದೆ. ಲಾಟ್ಸ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸು ಕಂಟಿನ್ಯೂಸ್ ಆಗಿ ಕೋಚಿಂಗ್ ತೊಗೊಂಡು ಪಾಸ್ ಆಗಿ ಒಳ್ಳೆ ಕಮೆಂಟ್ಸ್ಗಳ ಜೊತೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ನಮ್ಮ ಕೋಚಿಂಗ್ಗೆ ಸೇರಿಕೊಂಡು ಫಿನಿಷ್ ಮಾಡಿದ್ದಾರೆ. ಸೇಮ್ ಬ್ಯಾಚ್ ಅದೇ ರೀತಿ ಸೆಕೆಂಡ್ ಸೆಮಿಸ್ಟ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಸ್ ಪರ್ ನಾನು ಹೇಗೆ ಫಸ್ಟ್ ಸೆಮಿಸ್ಟರ್ ನಿಮಗೆ ಸಿಲೆಬಸ್ನ ಕವರ್ ಮಾಡಿ ಹೇಳಿದ್ದೆ ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ ಕೂಡ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಸೆಮಿಸ್ಟ್ರಿಗಿರೋ ಈ ಸಬ್ಜೆಕ್ಟ್ಗಳು ಈ ರೀತಿಯಾದಂತಹ ಎಲ್ಲ PPTಗಳು ನಮ್ಮ ಹತ್ರ ರೆಡಿ ಇದೆ. ಈಗ ಇದನ್ನೆಲ್ಲದನ್ನು ಕೂಡ ಸಿಲೆಬಸ್ ಹೇಳಕ್ಕೆ ಹೊರಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು 4-5 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎರಡನೇ ಸೆಮಿಸ್ಟ್ರಿಗಿರುವಂತಹ ಎಲ್ಲ ಸಿಲೆಬಸ್ಸಿಗೆ ಏನೇನಿದೆ ಸಿಲೆಬಸ್ನ ಡಿಕೋಡ್ ಮಾಡಿ ಲಾಸ್ಟ್ ಸೆಮಿಸ್ಟರ್ ಹೇಗೆ ನೋಡಿದ್ರಿ ಅದೇ ರೀತಿ ಕಂಪ್ಲೀಟಾಗಿ ಹೇಳಕ್ಕೆ ಹೊರಟಿದ್ದೀನಿ. ಸೊ ಈ ರೀತಿಯಾಗಿರಬೇಕಾದ್ರೆ ನೀವೇನು ಮಾಡಿ ಅಂತಂತಂದರೆ ಒಂದು ಸಲ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಸಿಲೆಬಸ್ನ ನಾನು ಕ್ಲಿಯರಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಒನ್ಸ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗೇನು ನಾನು ಮೇಲ್ಗಡೆ ಈ ಪೇಜ್ ತೋರಿಸ್ತಾ ಇದ್ದೀನಿ, ಫಸ್ಟ್ ಪೇಜು. ಈ ಫಸ್ಟ್ ಪೇಜಲ್ಲಿ ನಿಮಗೆ ಏನಾಗಿದೆ ಅಂತಂತಂದರೆ ಆಲ್ರೆಡಿ ಫಸ್ಟ್ ಸೆಮಿಸ್ಟ್ರು ಆಗೋಗಿದೆ. ಈಗ ನಾನು ಸೆಕೆಂಡ್ ಸೆಮಿಸ್ಟ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ದ ಫಸ್ಟ್ ಸೆಮಿಸ್ಟ್ರು ಆಗೋಗಿದೆ. ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್ ಲಾ, ಲಾ ಆಫ್ ಟಾರ್ಟ್, ಫ್ಯಾಮಿಲಿ ಲಾ, ಕ್ರಿಮಿನಲ್ ಲಾ ಅಂತಂದರೆ IPC, ಇಂಗ್ಲೀಷು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಓದಿದ್ದೀರಾ. ಸೊ ಓಕೆ ವೆಲ್, ಈಗ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೆಕೆಂಡ್ ಸೆಮಿಸ್ಟ್ರು ನಮ್ಮ ಮತ್ತೆ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಕೋಚಿಂಗಿಗೆ ನೀವು ಸೇರ್ಕೋಬೇಕು ಅಂತಂದರೆ ಒಂದು ಸಲ ಟೆಲಿಗ್ರಾಮಲ್ಲಿ ನಮ್ಮ ಚಾನಲಲ್ಲಿ ಲಿಂಕ್ ಇದೆ. ಲಿಂಕಲ್ಲಿ ಟೆಲಿಗ್ರಾಮಲ್ಲಿ ಎಂಟ್ರಿ ಆಗಿ ಟೆಕ್ಸ್ಟ್ ಮಾಡಿ, ಫೋನ್ ನಂಬರ್ ಕೂಡ ಇದೆ. ಇದೇ ವಿಡಿಯೋ ಲಾಸ್ಟ್ ತನಕ ನೋಡಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾನು ಹೇಳಿದ್ದೇನೆ. ಫೋನ್ ಮಾಡೋಕ್ಕೆ ನಂಬರ್ಸ್ ಎಲ್ಲ ನಾನು ಪ್ರೊವೈಡ್ ಮಾಡಿದ್ದೇನೆ. ಲಾಸ್ಟ್ ಲೈಕ್ ತನಕ ನೋಡಿ. ಜಾಸ್ತಿ ತೊಗೊಳ್ಳೋದಿಲ್ಲ, ಒಂದು ವಿತಿನ್ 10 ಮಿನಿಟ್ಸಲ್ಲೇ ಕ್ಲೋಸ್ ಮಾಡೋವಂಥ ನಮ್ಮ ಟಾಸ್ಕ್ ಇದೆ. ಸೊ ಸೆಕೆಂಡ್ ಸೆಮಿಸ್ಟರ್ ನಿಮಗೆ ಬರುವಂಥ ಸಬ್ಜೆಕ್ಟ್ಗಳು ಯಾವ್ದು ನೆಕ್ಸ್ಟ್ ಸ್ಲೈಡಲ್ಲಿ ಅದೇ ಇದೆ, ನೋಡ್ತಾ ಹೋಗೋಣ. ಸೆಕೆಂಡ್ ಸೆಮಿಸ್ಟರ್ ಅಂತ ಬಂದರೆ ಆಸ್ ಪರ್ ನಿಮ್ಮ KSLU ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಇಂದ ಕೊಟ್ಟಿರುವಂತಹ ಸಬ್ಜೆಕ್ಟ್ಗಳು ಯಾವ್ದು ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನ್ ಲಾ ಅಂದರೆ ಸಾಂವಿಧಾನಿಕ ಕಾನೂನು ಅಂತಾರೆ ಕನ್ನಡದಲ್ಲಿ. ಆಬ್ವಿಯಸ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ನಮ್ಮಲ್ಲಿ ಯಾವತ್ತೂ ಕೂಡ ಪ್ರೊವೈಡ್ ಇರುತ್ತೆ. ನೋಟ್ಸ್ ಆಗಲಿ, ಕೋಚಿಂಗ್ ಆಗಲಿ, ಅಥವಾ ನಿಮ್ಮ ಹತ್ರ ಕಮ್ಯುನಿಕೇಷನ್ ಆಗಲಿ, ಯಾವುದೇ ರೀತಿ ಆಗಲಿ ನಾವು ಒಂದು ಲ್ಯಾಂಗ್ವೇಜ್ ಮೇಲೆ ಯಾವತ್ತೂ ಇದಾಗಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸಬ್ಜೆಕ್ಟನ್ನು ಪ್ಯಾರಲಲ್ಲಿ ಹೇಳ್ತಾ ಇರ್ತೀವಿ. ಕೊಡುವಂಥ ಮೆಟೀರಿಯಲ್, ನೋಟ್ಸ್, ಸ್ಲೈಡ್, PPT ಆಮೇಲೆ ಎರಡೂ ಕೂಡ ಪ್ಯಾರಲಲ್ಲಿ ಆಗಿ ಹೇಳ್ತಾ ಇರ್ತೀವಿ. ಸಬ್ಜೆಕ್ಟ್ಗಳು ಯಾವುದ್ಯಾವುದಿದೆ ಟೋಟಲ್ ಆಗಿ ನಿಮಗೆ ಸೆಕೆಂಡ್ ಸೆಮಿಸ್ಟ್ರಿಗೆ 6 ಸಬ್ಜೆಕ್ಟ್ಗಳಿದೆ. ಮೊದಲನೇದು ಯಾವುದು? ಸಂವಿಧಾನಿಕ ಕಾನೂನು. ಎರಡನೇದು ಕಾಂಟ್ರಾಕ್ಟ್ ಲಾನ ಕರಾರು ಕಾನೂನು, ಕರಾರು ಒಪ್ಪಂದ ಅಂತಲೂ ಕರೀತಾರೆ. ಸೊ ಅದಿದೆ. ಅದಾದಮೇಲೆ ಲೇಬರ್ ಲಾ ಕೂಡ ಇದೆ. ಅದನ್ನು ಕಾರ್ಮಿಕ ಕಾನೂನು ಅಂತ ಕರೀತಾರೆ. ಪ್ರಾಪರ್ಟಿ ಲಾ, ಆಸ್ತಿ ಕಾನೂನು ಅಂತ ಕರೀತಾರೆ. ಫ್ಯಾಮಿಲಿ ಲಾ ಹೋದ್ಸಲನೂ ಇತ್ತಲ್ವಾ ಫಸ್ಟ್ ಸೆಮಿಸ್ಟ್ರು? ಹೌದು ಇತ್ತು. ಆದರೆ ಫ್ಯಾಮಿಲಿ ಲಾ 1 ಇತ್ತು, ಈಗ ಫ್ಯಾಮಿಲಿ ಲಾ 2 ಇದೆ. ಈಗ ಮುಸ್ಲಿಂ ಲಾ ಅಂತ ಓದ್ತೀರಾ. ಸೇಮ್ ಥಿಂಗ್ ಕಾನೂನು ಕನ್ನಡ ಅನ್ನೋ ಸಬ್ಜೆಕ್ಟ್ ಇದೆ. ಎಲ್ರಿಗೂ ಡೌಟ್ ಇದೆ, ಈ ಕಾನೂನು ಕನ್ನಡ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಬರೀ ಇಂಗ್ಲೀಷ್ ಮೀಡಿಯಮರಿಗೆ ಮಾತ್ರನಾ? ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಲಾಸ್ಟ್ ಟೈಮ್ ತೊಗೊಂಡವ್ರಿಗೆ ಇಂಗ್ಲೀಷ್ ಇರಲಿಲ್ಲ, ಕನ್ನಡ ಮೀಡಿಯಮ್ ತೊಗೊಂಡವರಿಗೆ ಇಂಗ್ಲೀಷ್ ಇತ್ತು. ಓಕೆ, ಈ ರೀತಿ ಇರಬೇಕಾದ್ರೆ ಇದು ಫಸ್ಟ್ ಸೆಮ್ ಕ್ರೈಟೀರಿಯಾ. ಆದರೆ ಸೆಕೆಂಡ್ ಸೆಮ್ಮಲ್ಲಿ ಇರುವಂತಹ ಕನ್ನಡ ಸಬ್ಜೆಕ್ಟು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇದೆಯಾ? ಹೌದು ಇದೆ. ಕನ್ನಡ ಮೀಡಿಯಮರಿಗೆ ನಮಗೆ ಯಾಕೆ ಲಾಸ್ಟ್ ಟೈಮ್ ನಾವು ಕನ್ನಡ ಇದನ್ನು ಬರೆದಿದ್ವಲ್ಲ ಇಂಗ್ಲೀಷು ಅಂತಂದರೆ ಆ ರೀತಿ ಇಲ್ಲ, ಕನ್ನಡ ಮೀಡಿಯಮವರೆಗೂ ಇದೆ. ಕ್ಲಾರಿಫೈ ನಾನು ಪ್ಯೂರ್ಲಿ ಹೇಳ್ತಾ ಇದ್ದೀನಿ. ಕಾನೂನು ಕನ್ನಡ ಅನ್ನುವಂಥ ಒಂದು ಸಬ್ಜೆಕ್ಟು ಇಬ್ಬರಿಗೂ ಕೂಡ ಇದೆ. ಈ ಸಬ್ಜೆಕ್ಟನ್ನು ಕೂಡ ನಾವು ಪಾಠ ಮಾಡ್ತೀವಿ. ಸೊ ಈಗ ಒಂದು ಕೆಲಸ ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ಸಬ್ಜೆಕ್ಟ್ ಏನು ಹೇಳುತ್ತೆ ಅಂತ ನೋಡೋಣ. ಈ ರೀತಿಯಾಗಿ ನಾನು ಫಸ್ಟ್ ಸೆಮ್ಮಿಂದು ಕಾನ್ಸ್ಟಿಟ್ಯೂಷನ್ 1, IPC, ಆಮೇಲೆ ಫ್ಯಾಮಿಲಿ ಲಾ, ಹಿಂದೂ ಲಾ, ಕಾಂಟ್ರಾಕ್ಟು, ಟಾರ್ಟು ಇದನ್ನೆಲ್ಲದನ್ನು ಕೂಡ ಹೇಳಿದ್ದೆ. ಸಬ್ಜೆಕ್ಟ್ ಏನು ಹೇಳುತ್ತೆ ಬೇಸಿಕ್ ಆಗಿ, ಏನಕ್ಕೆ ಈ ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂತ. ಅದೇ ರೀತಿ ಇಲ್ಲೂ ಕೂಡ ನಾವು ಏನು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತಂದರೆ, ಈ ಸಬ್ಜೆಕ್ಟ್ ಏನಕ್ಕೆ ಇಟ್ಟಿದ್ದಾರೆ, ಈ ಸಬ್ಜೆಕ್ಟಲ್ಲಿ ಏನಿದೆ ಬೇಸಿಕ್ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಹಾಗಾದರೆ ಇನ್ ಡೆಪ್ತ್ ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡಲ್ವಾ ಸರ್ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಮಾಡಲ್ಲ? ಇನ್ ಡೆಪ್ತ್ ಸಿಲೆಬಸ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ ಡೆಪ್ತ್ ಸಿಲೆಬಸ್ನ ಅದಕ್ಕಿಂತ ಮುಂಚೆ ಒಂದು ಸಬ್ಜೆಕ್ಟ್ ಅಂತ ಬಂದಿದ ತಕ್ಷಣ ನಿಮ್ಗೊಂದು ಐಡಿಯಾ ಬರಬೇಕು. ಈಗ ಕ್ಲಾಸಲ್ಲಿ ಕುಂತಿರ್ತೀರಾ, ಇಲ್ಲ ಸಬ್ಜೆಕ್ಟ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ,
ಕಾನ್ಸ್ಟಿಟ್ಯೂಷನ್ ಲಾ 2 ಕೊಟ್ಟಿದ್ದಾರಂತೆ. ಏನೇನಿದೆ ಅದರಲ್ಲಿ? ಕಾನ್ಸ್ಟಿಟ್ಯೂಷನ್ ಲಾ 1 ಅಲ್ಲಿ ನಾನು ಆರ್ಟಿಕಲ್ 1 ಇಂದ 51 ತನಕ ಓದಿದೆ. ಸೊ ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಲಾ 2 ದಲ್ಲಿ ಆಬ್ವಿಯಸ್ಲಿ 52 ಇಂದ ಸ್ಟಾರ್ಟ್ ಆಗಿ 395 ತನಕ ಬರುತ್ತೆ. ಏನಿದು ನಂಬರ್ಸು? ಸಿಂಪಲ್ ನಂಬರ್ಸ್ ಏನಿದು ಅಂತಂತಂದ್ರೆ ಕಾನ್ಸ್ಟಿಟ್ಯೂಷನ್ ಇರುವಂಥ ಆರ್ಟಿಕಲ್ಸ್ಗಳು, ಅನುಚ್ಛೇದಗಳು ಅಂತ ಏನು ಕರಿತೀವಲ್ವಾ ಅದು. ಫಸ್ಟ್ ಸೆಮಿಸ್ಟ್ರಲ್ಲಿ ನಿಮಗೆ ಏನಿತ್ತು ಅಂದರೆ ಕಾನ್ಸ್ಟಿಟ್ಯೂಷನ್ ಲಾ 1 ಅಂತ ಇತ್ತು. ಆ ಕಾನ್ಸ್ಟಿಟ್ಯೂಷನ್ ಲಾ 1 ಆರ್ಟಿಕಲ್ 1 ಇಂದ 51 ತನಕ ಇತ್ತು. ಸೇಮ್ ಥಿಂಗ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ಇಟ್ಟಿದ್ದಾರೆ, ಇದೇ ಸಬ್ಜೆಕ್ಟ್. ಈ ಕಾನ್ಸ್ಟಿಟ್ಯೂಷನ್ ಲಾ 2 ಸಬ್ಜೆಕ್ಟ್ನ 52 ಇಂದ 395 ತನಕ ಇಟ್ಟಿದ್ದಾರೆ. ಈಗ ನಾವು 52 ಇಂದ 395 ತನಕ ಓದ್ತೀವಿ. ಮೇಜರ್ಲಿ ಒಂದಂತ ಗೊತ್ತಿದೆ, ಸಾಂವಿಧಾನಿಕ ಕಾನೂನು ಅಂದರೆ ಒಂದನ್ನು ಓದಿದ್ದೀರಾ, ಎರಡನೇದು ಓದಕ್ಕೆ ಹೋಗ್ತಾ ಇದ್ದೀರಾ. ಸೊ ಮೇಜರ್ಲಿ ಏನು ಇದರಲ್ಲಿ ಓದ್ತೀರಾ ಅಂದರೆ ಆರ್ಟಿಕಲ್ 52 ಇಂದ 395. ಈಗ ಹೌದು, ಏನೇನು ಕಾನ್ಸೆಪ್ಟ್ಗಳು ಬರ್ಬೋದು ಸರ್? ಯಾಕಂದರೆ ಫಸ್ಟ್ ಸೆಮಿಸ್ಟ್ರಲ್ಲಿ ಫಂಡಮೆಂಟಲ್ ರೈಟು, ಡ್ಯೂಟೀಸು, ಆಮೇಲೆ DPSP ರಾಜ್ಯ ನಿರ್ದೇಶಕ ತತ್ವಗಳು, ಇಂಥವೆಲ್ಲ ಬೇಸಿಕ್ ಓದಿದ್ವಿ. ಪೌರತ್ವ ಅಂದ್ರೆ ಏನು ಅಂತ ಓದಿದ್ವಿ, ಈ ರೀತಿಯಾದಂಥ ಓದಿದ್ವಿ. ಈಗೇನು ಬರುತ್ತೆ ಸರ್ ಅಂತ ಕೇಳ್ಬೋದು. ಇದರಲ್ಲಿ ಏನು ಬರುತ್ತೆ ಅಂತಂತಂದರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಶಿಪ್ಗಳು ಬರುತ್ತೆ. ಇದಿಲ್ಲ ಅಂತಂತಂದರೆ ನಿಮಗೆ ಎಕ್ಸಿಕ್ಯೂಟಿವ್ ಬಗ್ಗೆ ಬರುತ್ತೆ. ಅಂತಂದರೆ ಪ್ರೆಸಿಡೆಂಟ್ ಆಗಿರಬಹುದು, ಗವರ್ನರ್ ಆಗಿರಬಹುದು, ಈ ರೀತಿಯಾದಂತಹ. ಆಮೇಲೆ ಮಿನಿಸ್ಟರ್ಸ್ಗಳು ಬರ್ತಾರೆ. ಯಾವ ಮಿನಿಸ್ಟರ್ಸ್ಗಳು? ಪ್ರೈಮ್ ಮಿನಿಸ್ಟರ್ ಆಗಿರಬಹುದು, CM ಆಗಿರಬಹುದು, ಅಥವಾ ಬೇರೆ ಬೇರೆ ಮಿನಿಸ್ಟರ್ಸ್ಗಳೆಲ್ಲ ಇದ್ದಾರಲ್ವಾ, ಹೆಲ್ತ್ ಮಿನಿಸ್ಟರ್ ಇವರೆಲ್ಲ, ಇವ್ರಿಗೆಲ್ಲ ಯಾವ ರೀತಿ ಪವರ್ಸನ್ನು ಕೊಟ್ಟಿದ್ದಾರೆ, ಇವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಈ ಸಬ್ಜೆಕ್ಟಲ್ಲಿ ನೀವು ಓದ್ತೀರಾ. ಅದಾದಮೇಲೆ ಜುಡಿಷಿಯರಿ ಬಗ್ಗೆ ಓದ್ತೀರಾ. ಮೇನ್ಲಿ ನಾವೆಲ್ಲ ಇದೀವಲ್ಲ, ಇದೇ ಫೀಲ್ಡು ನಮ್ಮ ಫೀಲ್ಡು. ಈ ಜುಡಿಷಿಯರಿಲಿ ಸುಪ್ರೀಂ ಕೋರ್ಟ್ ಪವರ್ಸ್ ಏನಿದೆ ಕಾನ್ಸ್ಟಿಟ್ಯೂಷನಲ್ಲಿ, ಹೈಕೋರ್ಟ್ಸ್ ಪವರ್ ಏನಿದೆ ಕಾನ್ಸ್ಟಿಟ್ಯೂಷನಲ್ಲಿ, ಅದಾದಮೇಲೆ ಸಬಾರ್ಡಿನೇಟ್ ಕೋರ್ಟ್ ಪವರ್ಸ್ ಏನಿದೆ, ಟ್ರಿಬ್ಯುನಲ್ಸ್, ನ್ಯಾಯಾಧಿ ಬೇರೆ ಬೇರೆ ಇರುವಂತಹ ನ್ಯಾಯಮಂಡಳಿಗಳು, ಓಕೆ, ನ್ಯಾಯಮಂಡಳಿಗಳು, ಇದ್ರ ಬಗ್ಗೆ ಓದ್ತೀರಾ, ಟ್ರಿಬ್ಯುನಲ್ಸ್ ಬಗ್ಗೆ ಓದ್ತೀರಾ. ಸೊ ಇದಾದಮೇಲೆ ಇನ್ನು ನೆಕ್ಸ್ಟ್ ಏನು ಓದ್ತೀರಾ? UPSC KPSC ಕೇಳಿದ್ದೀರಾ? UPSC KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಓದ್ತೀರಾ. ಎಲೆಕ್ಷನ್ ಕಮಿಷನ್ ಬಗ್ಗೆ ಓದ್ತೀರಾ. ಎಮರ್ಜೆನ್ಸಿಗಳ ಬಗ್ಗೆ ಓದ್ತೀರಾ. 3 ಥರದ ಎಮರ್ಜೆನ್ಸಿ ಇದೆ. ಅದಾದಮೇಲೆ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಓದ್ತೀರಾ. ಶೆಡ್ಯೂಲ್ಸ್ಗಳ ಬಗ್ಗೆ ಓದ್ತೀರಾ. ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇಷ್ಟು ಮಾತ್ರ ಓದ್ತೀರಾ ಅಂತಲ್ಲ, ಇದು ಮೇಜರ್ ಕಾನ್ಸೆಪ್ಟು ನೀವು ಓದೋ ಅಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ. ನಾನಿಲ್ಲಿ ಅರ್ಥ ಮಾಡ್ಸಕ್ಕೆ ಹೋಗ್ತಾ ಇರೋದು ಏನು ಅಂತಂತಂದರೆ ಸಬ್ಜೆಕ್ಟಲ್ಲಿ ಏನಿರುತ್ತೆ, ಸಬ್ಜೆಕ್ಟಲ್ಲಿ ಏನೇನು ಓದ್ತೀರಾ ಅಂತ ಮೈನರಾಗಿ ಅರ್ಥ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಲಾ 2 ಅನ್ನುವಂಥದ್ದೇ ಒಂದು ಸಿಲೆಬಸ್ ವಿಡಿಯೋ ಇದೆ, ಅದನ್ನು ಚೆಕ್ಔಟ್ ಮಾಡಿ ಒಂದ್ಸಲ ನೋಡಿ. ಅದರಲ್ಲಿ ನಿಮ್ಮ ಯೂನಿಟ್ 1, 2, 3, 4, 5 ಯಾವ್ಯಾವ ಯೂನಿಟ್ ಏನೇನು ಮಾತಾಡುತ್ತೆ ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟಲ್ಲೇ ಇದೆ, ಸಿಲೆಬಸ್ ಪ್ಲೇ ಲಿಸ್ಟಲ್ಲೇ ಇದೆ, ಅದರಲ್ಲಿ ಒಂದ್ಸಲ ನೋಡಿ. ಸೊ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗೋಣ. ಮೊದಲನೇ ಸಬ್ಜೆಕ್ಟ್ ಸಂವಿಧಾನಿಕ ಕಾನೂನು ಅಂತ ಆಯಿತು, ಕಾನ್ಸ್ಟಿಟ್ಯೂಷನ್ ಲಾ. ಎರಡನೇ ಸಬ್ಜೆಕ್ಟ್ ನಿಮಗೆ ಇಟ್ಟಿದ್ದಾರೆ ಕಾಂಟ್ರಾಕ್ಟ್ ಅಂತ ಇಟ್ಟಿದ್ದಾರೆ. ಟೋಟಲ್ ಆಗಿ 6 ಸಬ್ಜೆಕ್ಟಲ್ಲಿ ನಾನು ಎರಡನೇ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಅಂತಂದರೆ ಕರಾರು, ಕೇಳಿದ್ದೀರಾ. ಇದರಲ್ಲಿ ಎಷ್ಟು ಓದಿದ್ವಿ? ಕಾನ್ಸ್ಟಿಟ್ಯೂಷನ್ ಅಲ್ಲಾದರೆ 1 ರಿಂದ 51 ಅಂತ ಹೇಳಿದ್ವಿ. ಸೊ ಇದರಲ್ಲಿ ನೀವೇನು ಓದಿದ್ರಿ ಅಂತಂದರೆ ಫಸ್ಟ್ ಸೆಮಿಸ್ಟ್ರಲ್ಲಿ 1 ರಿಂದ 75ನೇ ಸೆಕ್ಷನ್ ತನಕ ಓದಿದ್ರಿ. ಇದು ಆರ್ಟಿಕಲ್ ಅಲ್ಲ, ಸೆಕ್ಷನ್. ಆರ್ಟಿಕಲ್ ಅಂತ ಯೂಸ್ ಮಾಡುವಂಥದ್ದು ಕೇವಲ ಕಾನ್ಸ್ಟಿಟ್ಯೂಷನಲ್ಲಿ ಮಾತ್ರ. ಕಾನ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಎಲ್ಲೇ ನೀವೇನೇ ಯೂಸ್ ಮಾಡಿದ್ರು ಕೂಡ ಸೆಕ್ಷನ್ ಅಂತ ಯೂಸ್ ಮಾಡ್ತೀರಾ, ಆರ್ಟಿಕಲ್ ಅಂತ ಯೂಸ್ ಮಾಡೋದಿಲ್ಲ. ಇದು ಫಸ್ಟ್ ಸೆಮಿಸ್ಟ್ರಿಗೆ ನಿಮಗೆ ಬಂದಿತ್ತು, ನೀವು ಆಲ್ರೆಡಿ ಓದಿದ್ದೀರಾ. ಸೆಕ್ಷನ್ 1 ಇಂದ ಸೆಕ್ಷನ್ 75 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಗೊತ್ತಿರಬೇಕಿದು, ಆಯ್ತಾ. ಈಗ 75ಗಿಂತ ಮುಂದೆ ಏನಿದೆಯಲ್ಲ ಸೆಕ್ಷನ್ಸ್ಗಳು ಕಂಪ್ಲೀಟ್ ಆಗಿ, ಇದನ್ನ ಸೆಕೆಂಡ್ ಸೆಮಿಸ್ಟ್ರಿಗೆ ಓದ್ತೀರಾ. ಅದ್ರದ್ದು ಯಾವುದ್ರದ್ದು? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂದರೆ ಭಾರತೀಯ ಕರಾರು ಅಧಿನಿಯಮ 1872ರ 75ನೇ ಸೆಕ್ಷನ್ನ ಮುಂದಿನ ಭಾಗವನ್ನು ಓದ್ತೀರಾ. ಇದಿಷ್ಟು ಓಕೆ. ಹಾಗಾದ್ರೆ ಏನೇನು ಬರ್ಬೋದು ಸರ್ ಇದರಲ್ಲಿ ಕಾನ್ಸೆಪ್ಟು ಕಾಂಟ್ರಾಕ್ಟ್ 2ದಲ್ಲಿ? ಮೇಲ್ಮೇಲಿಂದಷ್ಟೇ ಮಾತು, ಆಯ್ತಾ. ಡೀಪಾಗಂತೂ ಸಪ್ರೇಟ್ ವಿಡಿಯೋನೇ ಇದೆ, ನೀವು ಒಂದ್ಸಲ ಸಪ್ರೇಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಡೀಪಾಗಿ. ಸೊ ಮೇಲ್ಮೇಲಿನ ಮಾತಷ್ಟೇ. ಏನೇನು ಬರ್ಬೋದು ನೋಡಿ. ಇದ್ರಲ್ಲಿ ಸಿಂಪಲ್ ಆಗಿ ಏನೇನು ಬರುತ್ತೆ ಅಂದರೆ ಇಂಡೆಮ್ನಿಟಿ ಅಂತ ಬರುತ್ತೆ. ಇಂಡೆಮ್ನಿಟಿ ಅಂದರೆ ನಷ್ಟ ಪರಿಹಾರ, ಏನಾದರೂ ನಷ್ಟ ಆಯಿತು ಅಂದರೆ ಯಾವ ರೀತಿ ಅಂತ ಬರುತ್ತೆ. ಇಂಡೆಮ್ನಿಟಿ ಕಾನ್ಸೆಪ್ಟ್ ಬರುತ್ತೆ. ಗ್ಯಾರಂಟಿ ಕೇಳಿದಿರಲ್ಲ, ಒಂದು ಪ್ರಾಡಕ್ಟ್ ತರಕ್ಕೆ ಹೋದಾಗ ಗ್ಯಾರಂಟಿ ವ್ಯಾರಂಟಿ ಎಷ್ಟು ಅಂತಿರಲ್ವಾ. ಸೊ ಆ ರೀತಿಯಾದಂಥ ಕಾಂಟ್ರಾಕ್ಟ್ಗಳು ಇವರು ಮಧ್ಯದಲ್ಲಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳುತ್ತೆ. ಅದಾದಮೇಲೆ ಬೇಲ್ಮೆಂಟಿನ ಬಗ್ಗೆ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಬೇಲ್ಮೆಂಟ್ ಆದಮೇಲೆ ಏಜೆನ್ಸಿ ಬಗ್ಗೆ ಬರುತ್ತೆ. ಪ್ಲೆಡ್ಜು, ಅಡ ಇಡೋದು ಅಂತಾರಲ್ಲ, ಅದು ಬರುತ್ತೆ. ಅದಾದಮೇಲೆ ಮಾರ್ಟ್ಗೇಜ್ ಅಂತ ಬರುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಒಂದೊಂದು ಕಾಂಟ್ರಾಕ್ಟೇ. ಮಾರ್ಟ್ಗೇಜ್ ಅಂತ ಬರುತ್ತೆ. ಸೊ ಅದಾದಮೇಲೆ ಏಜೆನ್ಸಿ, ಏಜೆಂಟ್ ಅಂತ ಬರುತ್ತೆ. ಇದೆಲ್ಲ ಡಿಫ್ರೆಂಟ್ ಯೂನಿಟಲ್ಲಿ ಡಿವೈಡ್ ಮಾಡಿದ್ದಾರೆ. ಮೇನ್ ಕೀವರ್ಡ್ಸ್ಗಳು ಮಾತ್ರ ಹೇಳ್ತಾ ಇದ್ದೀನಿ. ಇದಿಷ್ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಡಿಸ್ಕಸ್ ಮಾಡಿದರೆ ಯೂನಿಟ್ ನಂಬರ್ 4 ಮತ್ತು ಯೂನಿಟ್ ನಂಬರ್ 5ದಲ್ಲಿ ನೆಕ್ಸ್ಟ್ ನಾವು ಡೀಪಾಗಿ ಹೋಗೋಣ. ಇದರಲ್ಲಿ 2 ಆ್ಯಕ್ಟನ್ನು ನಿಮಗೆ ಹೇಳಿದ್ದಾರೆ. ಒಂದು ಆ್ಯಕ್ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಇದೆ.
ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, ಪಾಲುದಾರ ಕಾಯ್ದೆ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಕಾಯ್ದೆ ಬಗ್ಗೆ ಓದ್ತೀರಾ. ಯೂನಿಟ್ ನಂಬರ್ 5ದಲ್ಲಿ ಒಂದು ಆಕ್ಟ್ ಇಟ್ಟಿದ್ದಾರೆ, ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಅಂತ. ಈ ಕಾಯ್ದೆ ಬಗ್ಗೆ ಓದ್ತೀರಾ. ಡೀಪ್ ಆಗಿ ಅಂತಂತಂದ್ರೆ ಇದಕ್ಕೂ ಕೂಡ ಒಂದು ಸಪ್ರೇಟ್ ಆಗಿ ಒಂದು ವಿಡಿಯೋ ಇದೆ, 10 ನಿಮಿಷಕ್ಕಿಂತ ಮೇಲೇನಿಲ್ಲ. ಆ ವಿಡಿಯೋನ ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಸಿಲೆಬಸ್ ಎಲ್ಲ ಅದ್ರಲ್ಲಿ ಅರ್ಥ ಆಗುತ್ತೆ. ಸೊ ಇದಾದ್ಮೇಲೆ 3ನೇ ಸಬ್ಜೆಕ್ಟ್ ನಿಮ್ಮನ್ನ ಲೇಬರ್ ಲಾ ಅಂತ ಇಟ್ಟಿದ್ದಾರೆ. ಏನಂತ ಇಟ್ಟಿದ್ದಾರೆ? 3ನೇ ಸಬ್ಜೆಕ್ಟ್ ಇದು ಲೇಬರ್ ಲಾ. ಓಕೆ, ಈ ಲೇಬರ್ ಲಾದಲ್ಲಿ ಏನು ಓದ್ತೀರಾ? ಹೆಸರೇ ಹೇಳ್ತಾ ಇದೆ ಲೇಬರ್ ಅಂತ. ಲೇಬರ್ ಅಂತಂದ್ರೆ ಏನು? ಯಾರು ಒಬ್ರು ಒಂದಿಷ್ಟು ಸಂಬಳಕ್ಕೋಸ್ಕರ ಒಂದಿಷ್ಟು ಕೆಲಸವನ್ನ ಒಬ್ಬ ಓನರ್ಗೆ ಮಾಡಿಕೊಡ್ತಾರೆ, ಅವನು ಲೇಬರ್ ಆಗಿರ್ತಾನೆ. ಯಾರು ಕೆಲಸ ಕೊಡ್ತಾನೆ ಅವನು ಓನರ್ ಆಗಿರ್ತಾನೆ. ಸಿಂಪಲ್ ಥಿಂಗ್ ಅಲ್ವಾ? ಈಗ ಕೆಲಸ ಕೊಡ್ತಾ ಇದ್ದಾನೆ, ಇವನು ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ಮೇಲೆ ಇಬ್ರು ಮಧ್ಯೆ ಒಂದು ಸಂಬಂಧ ಇರುತ್ತೆ. ಏನು? ಇವನಿಗೆ ಇಷ್ಟು ರಜಾ ಕೊಡಬೇಕು, ಇವನಿಗೆ ಇಷ್ಟು ಸಂಬಳ ಕೊಡಬೇಕು, ಇಷ್ಟೇ ಕೆಲಸ ಮಾಡಬೇಕು, ಇವನ ಹಕ್ಕು ಇದಿದೆ, ಇವನ ಕರ್ತವ್ಯ ಇದಿದೆ. ಆಮೇಲೆ ವರ್ಕ್ ಮಾಡ್ಬೇಕಾದ್ರೆ ಎನ್ವೈರ್ನ್ಮೆಂಟ್ ಹೆಂಗಿರಬೇಕು, PF ESI ಎಲ್ಲ ಕೇಳಿದಿರಲ್ವಾ? PF ESI ಕಾಂಪನ್ಸೇಷನ್ ಕೊಡಬೇಕು, ಯೂನಿಯನ್ ಕಟ್ಕೊತೀವಿ. ಇದನ್ನೆಲ್ಲ ಎಲ್ಲಿ ಕಲಿತೀರಾ ಅಂತಂತಂದರೆ ನೀವು ಸೆಕೆಂಡ್ ಸೆಮಿಸ್ಟರಲ್ಲಿ ಲೇಬರ್ ಲಾ ಅನ್ನುವಂತಹ ಒಂದು ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀರಾ. ಕ್ಲಿಯರಾಗಿ ಅರ್ಥ ಆಗ್ತಿದೆಯಾ? ಸೊ ಅದಾದಮೇಲೆ ಈಗ ಈ ಲೇಬರ್ ಲಾದಲ್ಲಿ ಲಾಸ್ಟ್ 2 ಸಬ್ಜೆಕ್ಟ್ನ ಹೇಗೆ ಹೇಳಿದೆ ಅದೇ ರೀತಿ ಇದರಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಕೂಡ ಟ್ರೈ ಮಾಡ್ತೇನೆ, ಏನೇನು ಕಲಿಬೋದು ನೀವು ಅಂತ. ಲೇಬರ್ ಲಾದಲ್ಲಿ ನೀವು ಕಲಿಯುವಂಥ ಕಾನ್ಸೆಪ್ಟ್ಗಳು ಯಾವ್ದು ಅಂತಂತಂದ್ರೆ ಮೊದಲು ಒಂದು ಹಿಸ್ಟ್ರಿ ಏನು ಅಂತ ನೋಡ್ತೀರಾ. ಈ ಲೇಬರ್ ಲಾ ಅನ್ನೋದು ಹುಟ್ಕೊಂಡಿದ್ದು ಎಲ್ಲಿಂದ ಹುಟ್ಕೊಳ್ತು ಅನ್ನೋದು ಒಂದು ಹಿಸ್ಟ್ರಿ ನೋಡ್ತೀರಾ. ಸೊ ಅದಾದಮೇಲೆ ದ ಯೂನಿಯನ್ ಆ್ಯಕ್ಟ್ ಅಂತ ಇದೆ. ದ ಯೂನಿಯನ್ ಆ್ಯಕ್ಟ್ ಅಂತ ಸುಮಾರು ಆ್ಯಕ್ಟ್ಗಳು ಬರುತ್ತೆ. ಇದರಲ್ಲಿ ಒಂದು 7-8 ಆ್ಯಕ್ಟ್ ಬರುತ್ತೆ. ಒಂದೊಂದೇ ಆ್ಯಕ್ಟನ್ನು ಸೆಕ್ಷನ್ಸ್ ಅನ್ನೋ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ, ಆಯಿತಾ? ನೀವು ಜಸ್ಟ್ ಒಂದ್ಸಲ ನೋಡಿ, ಅದೆಲ್ಲ ಪೇಯ್ಡ್ ಇದೆ, ಯಾವುದು ಕೂಡ ಫ್ರೀ ಆಫ್ ಕಾಸ್ಟ್ ಇಲ್ಲ. ಸೊ ಇದನ್ನೆಲ್ಲ ಅಡ್ವರ್ಟೈಸ್ಮೆಂಟಿಗೆ ಅಂತ ಒಂದ್ಸಲ ರಿಲೀಸ್ ಮಾಡಿದ್ದೀವಿ. ಸೊ ಅದೆಲ್ಲ ಪೇಯ್ಡ್ ಇದೆ ಕಂಪ್ಲೀಟಾಗಿ. ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ಹಳೆ ಕ್ವಶನ್ ಪೇಪರ್ ಜೊತೆ ನೋಟ್ಸ್ಗಳ ಜೊತೆ ಕೊಟ್ಟಿದ್ದೀವಿ ಸರ್, ಆಯಿತಾ? ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಸೊ ಎಲ್ಲ ಪೇಯ್ಡ್ ಇದೆ. ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಯೂನಿಯನ್ ಆ್ಯಕ್ಟ್ ಅಂತ ಇದೆ. ಯೂನಿಯನ್ ಅಂತಂದ್ರೆ ಏನು? ಸಂಘ ಕಟ್ಕೊಳ್ತಾರೆ ಗೊತ್ತಾ? ಒಂದು ಫ್ಯಾಕ್ಟ್ರಿ ಅಂದಿದ ತಕ್ಷಣ ಅಲ್ಲೊಂದು ಯೂನಿಯನ್ ಇರುತ್ತೆ ಅಂತಾರೆ. ಒಬ್ಬ ಲೀಡರ್ ಇರ್ತಾನೆ ಯೂನಿಯನ್. ಇವನಿಗೆ ಕಾನೂನಿನ ಒಂದು ಜಾಗ ಇದೆಯಾ ಅಂತ ಏನಾದರೂ ಕೇಳಿದಾಗ ಹೌದು, ಅವನಿಗೆ ಕಾನೂನಿನ ಜಾಗ ಇದೆ. ಆ ಕಾನೂನಿನ ಜಾಗನೇ ಇಲ್ಲಿರುವಂಥ ಯೂನಿಯನ್ ಆ್ಯಕ್ಟ್ 1926. ಇದ್ರ ಬಗ್ಗೆ ಓದ್ತೀರಾ. ಆಮೇಲೆ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ. ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಏನೇನು ಓದ್ತೀರಾ ಅಂತಂತಂದರೆ ಯಾವ ರೀತಿ ಒಂದು ಫ್ಯಾಕ್ಟ್ರಿ ಇರಬೇಕು, ಯಾವ್ಯಾವ ರೀತಿ ಫ್ಯಾಕ್ಟ್ರಿನ ಕಟ್ಕೋಬೇಕು, ಲೈಸೆನ್ಸ್ ಯಾವ ರೀತಿ ತೊಗೋಬೇಕು, ಇದನ್ನು ಓದ್ತೀರಾ. ಅದಾದಮೇಲೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಇದೆ. ಅಂತಂತಂದರೆ ಏನಾದರೂ ವಾದ ವಿವಾದಗಳು ಇಬ್ಬರು ಮಧ್ಯದಲ್ಲಿ ಉಂಟಾದಾಗ ಯಾವ ರೀತಿ ಡಿಸ್ಪ್ಯೂಟನ್ನು ಸಾಲ್ವ್ ಮಾಡ್ಕೊಳ್ತೀರಾ, ಈ ಕಾನ್ಸೆಪ್ಟನ್ನು ಕೂಡ ಇದರಲ್ಲೇ ನೀವು ಓದೋದು. ಸೊ ಇದಾದಮೇಲೆ ನೆಕ್ಸ್ಟ್ ನೀವೇನಾದರೂ ಓದ್ತೀರಾ ಅಂತಂತಂದರೆ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಇದೆ. ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಇದೆ. ಕಾಂಪನ್ಸೇಷನ್ ಅಂತಂದರೆ ಏನಾದರೂ ಪರಿಹಾರ ಕೊಡುವಂಥದ್ದು. ಏನಾದರೂ ಸಮಸ್ಯೆ ಆಯಿತು ಎಂಪ್ಲಾಯೀಸ್ಗೆ, ಎಂಪ್ಲಾಯೀಸ್ ನಥಿಂಗ್ ಬಟ್ ಲೇಬರ್ ಎಂಪ್ಲಾಯೀಸ್ ಇವರೆಲ್ಲ ಒಂದೇ ಥರ ಬರ್ತಾರಲ್ವ. ಸೊ ಇವ್ರಿಗೆ ಏನಾದರೂ ಸಮಸ್ಯೆ ಆದಾಗ ಯಾವ ರೀತಿ ಕಾಂಪನ್ಸೇಷನ್ನ ಕೊಡ್ತೀರಾ ಅಂತ ಇದೆ. ಆಮೇಲೆ ಫೇಮಸ್ ಕೇಳಿರ್ತೀರಾ ESI. ಅದನ್ನ ESI ಫುಲ್ ಫಾರ್ಮ್ ಏನು ಗೊತ್ತಾ? ಆ್ಯಕ್ಚುಯಲ್ ಆಗಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಅಂಡರ್ ಆ್ಯಕ್ಟ್ 1948 ಪಾಸ್ ಮಾಡಿದಂಥ ಆ್ಯಕ್ಟ್ ಇದು. ಸೊ ಅವರ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಮಾಡಿರುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ಓದ್ತೀರಾ. ಸೊ ಅದಾದ ಮೇಲೆ ನೆಕ್ಸ್ಟ್ ಇನ್ನು ಫರ್ದರ್ ಏನಂತ ಓದ್ತೀರಾ ಅಂತಂತಂದರೆ PF ಕೇಳಿದ್ದೀರಲ್ವಾ, ಪ್ರಾವಿಡೆಂಟ್ ಫಂಡ್ಗಳು ಯಾವ ರೀತಿ ರಿಲೀಸ್ ಆಗುತ್ತೆ ಇದನ್ನು ಓದ್ತೀರಾ. ಅದಾದಮೇಲೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಇದೆ. ಅಂತಂದರೆ ಒಂದಿಷ್ಟು ಮಿನಿಮಮ್ ಕೂಲಿ ಕೊಳ್ಳೇಬೇಕು ಅವನ ಬೇಸಿಕ್ ನೀಡ್ ಫುಲ್ಫಿಲ್ ಆಗೋಕ್ಕೆ ಅಂತ 1936 ಕಾನೂನನ್ನು ಪಾಸ್ ಮಾಡಿದ್ದಾರೆ. ಸೊ ಈ 1936 ಪಾಸ್ ಮಾಡಿರುವಂಥ ಕಾನೂನು ಬಗ್ಗೆ ಓದ್ತೀರಾ ನೀವು. ಈ ರೀತಿಯಾದಂತಹ ಸುಮಾರು ಈ ಲೇಬರ್ಗಳಿಗೆ, ಎಂಪ್ಲಾಯೀಸ್ಗಳಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಲೇಬರ್ ಲಾ 1ನಲ್ಲಿ ಓದ್ತೀರಾ. ಯಾಕೆ ಸರ್ 1 ಅಂತ ಕೊಟ್ಟಿದ್ದಾರೆ ಅಂತಂತಂದರೆ ಥರ್ಡ್ ಸೆಮಿಸ್ಟ್ರಲ್ಲಿ ನಿಮಗೆ ಲೇಬರ್ ಲಾ 2 ಅಂತ ಮತ್ತೊಂದು ಸಬ್ಜೆಕ್ಟ್ ಬರುತ್ತೆ. ಸೊ ಇದ್ರದ್ದು ಯಾವ್ಯಾವ ಆ್ಯಕ್ಟ್ಗಳು ನಾವು ಮಿಸ್ ಔಟ್ ಮಾಡಿದ್ದೀವಲ್ವಾ ಅಂತಂದರೆ ಇದಕ್ಕಿಂತ ಬಿಟ್ಟು ಸುಮಾರು ಆ್ಯಕ್ಟ್ಗಳಿದೆ ಲೇಬರ್ಗಳಿಗೋಸ್ಕರ. ಅದನ್ನು ನಿಮಗೆ ಥರ್ಡ್ ಸೆಮಿಸ್ಟ್ರು 3 ಇಯರ್ LLBಯಲ್ಲಿ ಇಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸಬ್ಜೆಕ್ಟಿಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಪ್ರಾಪರ್ಟಿ ಲಾ ಅಂತ. ಪ್ರಾಪರ್ಟಿ ಲಾ ಯಾರಿಗೆ ಗೊತ್ತಿರಲ್ಲ? ತುಂಬ ಒಬ್ವಿಯಸ್ಲಿ ಸಿಂಪಲ್ ಅಲ್ವಾ? ಪ್ರಾಪರ್ಟಿ ಆಸ್ತಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ತಗೊಳ್ಳೋದು. ಅದು ಮೂವೇಬಲ್ ಪ್ರಾಪರ್ಟಿ ಆಗಿರಬಹುದು, ಇನ್ಮೂವೇಬಲ್ ಪ್ರಾಪರ್ಟಿ ಆಗಿರ್ಬೋದು, ಯಾವುದೇ ರೀತಿ ಪ್ರಾಪರ್ಟಿ ಆಗಿರ್ಬೋದು. ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇದ್ರ ಎಕ್ಸ್ಪ್ಲನೇಷನ್ ಎಲ್ಲ ಕೊಡಬೇಕೇನು ಅಂತೆಲ್ಲ ಬೇಡ. ಪ್ರಾಪರ್ಟಿ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಏನಿದೆ ಕಾನ್ಸೆಪ್ಟ್, ಈ ಪ್ರಾಪರ್ಟಿಯಲ್ಲಿ ಏನೇನು ಇಮ್ಯೂವೇಬಲ್ ಪ್ರಾಪರ್ಟಿ ಆಯ್ತಾ, ಸ್ಥಿರಾಸ್ತಿ. ಈ ಸ್ಥಿರಾಸ್ತಿನ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾ, ಕಂಡೀಷನ್ಸ್ ಏನು, ಎಕ್ಸೆಪ್ಷನ್ಸ್ಗಳೇನು, ಇದನ್ನೆಲ್ಲ ಓದ್ತೀರಾ. ಸೊ ಇದಾದ್ಮೇಲೆ ಮಾರ್ಟ್ಗೇಜಲ್ಲಿ ಇದರಲ್ಲೂ ಕೂಡ ಒಂದು ಸ್ವಲ್ಪ ಮಾರ್ಟ್ಗೇಜ್ ಬಗ್ಗೆ ಇಮ್ಯೂವೇಬಲ್ ಪ್ರಾಪರ್ಟಿದು ಏನಿದೆ ಅದು ಓದ್ತೀರಾ. ಅದಾದಮೇಲೆ ಈ ಇಮ್ಯೂವೇಬಲ್ ಪ್ರಾಪರ್ಟಿಯಲ್ಲಿರುವಂಥ ತಗೊಂಡವರು, ಕೊಟ್ಟವರು ಅಂಥವ್ರು ರೈಟ್ಸ್ ಏನಿದೆ, ಡ್ಯೂಟೀಸ್ ಏನಿದೆ,
ಟ್ರಾನ್ಸ್ಫರ್ ಹೇಗೆ ಮಾಡ್ಕೊತೀರಾ ಅಂತ. ಸೊ ಅದಾದಮೇಲೆ ಕೆಲವೊಂದು ಟೈಮ್ ಪ್ರಾಪರ್ಟಿ ಟ್ರಸ್ಟ್ ಮೇಲೆ ಟ್ರಾನ್ಸ್ಫರ್ ಆಗಿರುತ್ತೆ, ಅದನ್ನು ಫಿಡ್ಯೂಸರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಈ ರೀತಿಯಾದಂಥ ಕಾನ್ಸೆಪ್ಟ್ಗಳೆಲ್ಲ ಇದೆ ಪ್ರಾಪರ್ಟಿಯಲ್ಲಿ. ಸೊ ಪ್ರಾಪರ್ಟಿ ಅಂದಿದ ತಕ್ಷಣ ಸಿಂಪಲ್ ಆಗಿ ಒಂದ್ಸಲ ಹೋದ್ವಿ ರಿಜಿಸ್ಟರ್ ಆಫೀಸಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ, ಇದಷ್ಟೇ ಪ್ರಾಪರ್ಟಿ ಲಾ ಅಂತಲ್ಲ. ಸೊ ಡೀಪ್ ಆಗಿ ಅದು ಲಾ ಸ್ಟೂಡೆಂಟ್ ಆಗಿ ಅಡ್ವೊಕೇಟ್ಸ್ಗಳಾಗಿ ನೀವು ಪ್ರಾಪರ್ಟಿ ಲಾ ಅಂತಂದರೆ ಒಂದು ಬೇರೆ ವ್ಯೂದಲ್ಲಿ ತಗೋಬೇಕಾಗುತ್ತೆ. ಆ ರೀತಿಯಾದಂಥ ವ್ಯೂದಲ್ಲಿ ಇರುವಂಥ ಇನ್ಡೆಪ್ತ್ ಪಾಯಿಂಟ್ಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸೊ ಇದ್ರದ್ದು ಕೂಡ ವಿಡಿಯೋ ಆಲ್ರೆಡಿ ಅಪ್ಲೋಡೆಡ್ ಆಗಿದೆ. ಸೊ ಅದನ್ನು ಕೂಡ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸಿಲೆಬಸ್ಸಿಂದೆಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀವಿ, ಇನ್ನು ಉಳಿದಿದ್ದೆಲ್ಲ ಅಷ್ಟೇ ನಾವು ಎಕ್ಸ್ಟ್ರಾ ಕಾಸ್ಟ್ಗಳನ್ನು ಮೇಂಟೈನ್ ಮಾಡಿರೋವಂಥದ್ದು. ಇನ್ಡೆಪ್ತ್ ಆಗಿ ನೀವೆಲ್ಲ ಇದನ್ನು ಕಲಿತೀರಾ ಅಂತಂತಂದರೆ ಪ್ರತಿಯೊಂದು ಕೂಡ ಲೆಕ್ಚರಿಂಗ್ ನಂದೇ ಇದೆ ಅದರಲ್ಲಿ. ಸೊ ಕಂಪ್ಲೀಟ್ ಆಗಿ 400ರಿಂದ 500 ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಫರ್ದರ್ ನೆಕ್ಸ್ಟ್ 5ನೇ ಸಬ್ಜೆಕ್ಟು ಫ್ಯಾಮಿಲಿ ಲಾ ಅಂತ ಇದೆ. ಸರ್ ಫ್ಯಾಮಿಲಿ ಲಾ ಹೋದ ಸೆಮಿಸ್ಟರ್ ಓದಿದ್ವಲ್ವಾ, ಮತ್ತೆ ಎಂಥದ್ದು ಸರ್ ಇದು ಫ್ಯಾಮಿಲಿ ಲಾ? ನೋಡಿ ನಂಬರ್ ಚೇಂಜ್ ಆಗಿದೆ, ಫ್ಯಾಮಿಲಿ ಲಾ 2. ಇಟ್ಸ್ ಮೀನ್ ದಟ್ ಲಾಸ್ಟ್ ಟೈಮ್ ನೀವು ಓದಿದ್ದು ಹಿಂದೂ ಲಾ ಅಂತಂದರೆ, ಲಾಸ್ಟ್ ಟೈಮ್ ನೀವೇನು ಫ್ಯಾಮಿಲಿಗೆಲ್ಲ ಓದಿದ್ರಲ್ವಾ, ಸೊ ಅದು ಓದಿದ್ರಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಅದು ಮುಸ್ಲಿಂ ಲಾಗ್ ಅಪ್ಲೈ ಆಗೋದಿಲ್ಲ. ಇದು ಒಂದು ಕಾನ್ಸೆಪ್ಟ್ ಇದೆ. ಸಿಂಪಲ್ ಆಗಿ ಒಂದು ಜನರಲ್ ಲಾಸ್ ಅಂತ ಬರುತ್ತೆ. ಜನರಲ್ ಲಾಸ್ ಅಂತಂತಂದ್ರೆ ಏನು ಅಂದರೆ ಎಲ್ರಿಗೂ ಅಪ್ಲೈ ಆಗೋದು. ಇನ್ನೊಂದು ಪರ್ಸ್ನಲ್ ಲಾಸ್ ಅಂತ ಬರುತ್ತೆ. ಪರ್ಸ್ನಲ್ ಲಾ ಅಂತಂದ್ರೆ ಏನು ಅಂತಂತಂದರೆ ಅವರವರ ಸಂಪ್ರದಾಯ ತಕ್ಕನಾಗಿ, ಅಂದರೆ ಮುಸ್ಲಿಂ ಲಾ ಬೇರೆ, ಹಿಂದೂ ಲಾ ಬೇರೆ, ಬೇರೆ ಬೇರೆ ಕೆಟಗರಿಯವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಅವರವರ ಪರ್ಸ್ನಲ್ಲು ಯಾವ್ಯಾವ ರೀತಿ ಕಲ್ಚರು ಟ್ರೆಡಿಷನ್ಸು ಬೆಳೆದ್ಕೊಂಡು ಬಂದಿದೆ, ಅವರವ್ರು ಯಾವ ರೀತಿ ಫಾಲೋ ಮಾಡ್ಕೊಂಡಿದ್ದಾರೆ ಅದನ್ನು ಕೊಟ್ಟಿರೋವಂಥದ್ದು ಪರ್ಸ್ನಲ್ ಲಾ. ಜನರಲ್ ಲಾ ಅಂದರೆ ಯಾವುದು? IPC. ಈಗ ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಒಂದೇ ಸೆಕ್ಷನಲ್ಲಿ ತೊಗೊಂಡೋಗಿ ಹಾಕೋದು. CRPC ಒಂದೇ, CPC ಒಂದೇ, ಇದೆಲ್ಲ ಜನರಲ್ ಲಾ ಅಂತಾರೆ. ಸೊ ಇವನ್ನೆಲ್ಲ ಪರ್ಸ್ನಲ್ ಲಾ ಅಂತಾರೆ. ಸೊ ಈ ಫ್ಯಾಮಿಲಿ ಲಾ ಅನ್ನೋದು ಒಂದು ಪರ್ಸ್ನಲ್ ಲಾ. ಈ ಪರ್ಸ್ನಲ್ ಲಾದಲ್ಲಿ ನೀವು ಲಾಸ್ಟ್ ಟೈಮ್ ಓದಿದ್ದು ಹಿಂದೂ ಲಾ, ಈ ಟೈಮ್ ಓದ್ತಾ ಇರೋದು ಮುಸ್ಲಿಂ ಲಾ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಏನು ಸರ್ ಓದಬೇಕು ಮುಸ್ಲಿಂ ಲಾದಲ್ಲಿ? ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಹಿಂದೂ ಲಾದಲ್ಲಿ ಏನೇನು ಓದಿದ್ರಿ? ಹಿಂದೂ ಲಾದಲ್ಲಿ ಏನು ಓದಿದ್ರಿ? ಸೋರ್ಸನ್ನು ಓದಿದ್ರಲ್ವಾ, ಸೋರ್ಸ್ ಬಗ್ಗೆ ಓದಬೇಕು. ಅಲ್ಲೇನು ಓದಿದ್ರಿ? ಡೈವರ್ಸ್ ಬಗ್ಗೆ ಓದಿದ್ರಲ್ವಾ, ಇಲ್ಲೂ ಡೈವರ್ಸ್ ಬಗ್ಗೆ ಓದಬೇಕು. ಮೇಂಟೆನೆನ್ಸ್ ಬಗ್ಗೆ ಓದಿದ್ರಲ್ವಾ, ಇಲ್ಲೂ ಮೇಂಟೆನೆನ್ಸ್ ಬಗ್ಗೆ ಓದಬೇಕು. ಅದಾದಮೇಲೆ ಅಡಾಪ್ಷನ್ ಬಗ್ಗೆ ಓದಿದ್ರಲ್ವಾ, ಇಲ್ಲೂ ಅಡಾಪ್ಷನ್ ಬಗ್ಗೆ ಓದಬೇಕು. ಆಮೇಲೆ ವಿಲ್ ಬಗ್ಗೆ ಓದಿದ್ರಿ, ಗಿಫ್ಟ್ ಬಗ್ಗೆ ಓದಿದ್ರಿ, ಇವೇ ತಾನೇ ಹಿಂದೂ ಲಾಗ್ ಓದಿದ್ದು. ಸೊ ನೀವು ಏನು ಲಾಸ್ಟ್ ಟೈಮ್ ಹಿಂದೂ ಲಾಗ್ ಓದಿದ್ರಲ್ವಾ, ಇದನ್ನೆಲ್ಲ ಮತ್ತೊಂದು ಸಲ ಮುಸ್ಲಿಂ ಲಾಗ್ ಓದಬೇಕಷ್ಟೇ. ಅಂದರೆ ಮುಸ್ಲಿಮ್ಸಿಗೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಓದ್ಬಿಟ್ರೆ ಮುಸ್ಲಿಂ ಲಾ ಫಿನಿಶ್ ಆಗುತ್ತೆ. ಇದಿಷ್ಟೇ ಕಾನ್ಸೆಪ್ಟ್ ಇರೋದು. ಲಾಸ್ಟ್ ಟೈಮ್ ಹಿಂದೂ ಲಾಗ್ ಏನು ಓದಿದ್ರಿ ಸಿಂಪಲಾಗಿ ತಿಳ್ಕೊಳ್ಳಿ. ಅದೇ ಕಾನ್ಸೆಪ್ಟ್ಗಳನ್ನು ಮತ್ತೊಂದು ಸಲ ನಾನು ಓದ್ತಾ ಇರ್ತೀನಿ. ಬಟ್ ಆ ಕಾನ್ಸೆಪ್ಟ್ಗಳನ್ನು ನಾನು ಮುಸ್ಲಿಮ್ಗಳು ಹೇಗೆ, ಮುಸ್ಲಿಮ್ಸಲ್ಲಿ ಹೇಗಿದೆ ಇನ್ಹೆರಿಟೆನ್ಸ್, ಹೇಗಿದೆ ಸಕ್ಸೆಷನ್, ಹೇಗಿದೆ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳು ನೋಡ್ತೀನಿ. ಇದನ್ನು ಬಿಟ್ಟರೆ ಇನ್ಯಾವ ಕಾನ್ಸೆಪ್ಟ್ಗಳಿತ್ತು? ಸಕ್ಸೆಷನ್ ಇತ್ತು, ಉತ್ತರಾಧಿಕಾರ ಅಂತ ಏನು ಕರಿತೀವಲ್ಲ ಆ ಕಾನ್ಸೆಪ್ಟು ಓದಿದ್ದೀರಾ. ಸೊ ಅದಾದಮೇಲೆ ನಿಮಗೆ ಇನ್ಹೆರಿಟೆನ್ಸ್ ಹೇಗಿತ್ತು ಈ ಕಾನ್ಸೆಪ್ಟು ನಾವು ಓದಿದ್ರಿ. ಸೊ ಈ ರೀತಿಯಾದಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಈಗ ನೀವೇನು ಮಾಡ್ತೀರಾ ಅಂತಂದರೆ ಮುಸ್ಲಿಮಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮುಸ್ಲಿಂ ಲಾದಲ್ಲಿ ಓದ್ತೀರಾ. ಸೊ ಇದಿಷ್ಟು ಕಾನ್ಸೆಪ್ಟು ನಿಮಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾದರೂ ಬಂದರೆ ಕಾನೂನು ಕನ್ನಡ. ಕನ್ನಡ ನಮ್ಮ ಚೆಲುವ ಕನ್ನಡ ನಾಡು, ಆಯಿತಾ. ತುಂಬ ಇಷ್ಟಪಟ್ಟು ಓದುವಂಥ ಸಬ್ಜೆಕ್ಟ್ ಇದು. ಕನ್ನಡ ಭಾಷೆ ನಮ್ಮ ಕನ್ನಡ ನಾಡು, ನಾವು ಕನ್ನಡ ಭಾಷೆ ಯಾವುದನ್ನು ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಸೊ ಆ ರೀತಿ ಇದ್ದಾಗ ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಕನ್ನಡ ಭಾಷೆನ ಕಲಿತು ಕನ್ನಡ ಭಾಷೆನ ಬೆಳೆಸುವಂಥ ಜವಾಬ್ದಾರಿ ನಮ್ದಿರುತ್ತೆ. ಸೊ ಅದರಲ್ಲಿ ನಮ್ಮ KSL ಇರೋರು ಕೂಡ ಒಂದು ಸಬ್ಜೆಕ್ಟನ್ನು ಇಟ್ಟಿದ್ದಾರೆ, ಕನ್ನಡ ಭಾಷೆಯ ನಾಲೆಜ್ ಇರಲಿ ಅಂತ. ಯಾಕೆ ಸರ್ ಬೇಕಿದು? ನಾನು ಇಂಗ್ಲೀಷ್ ತುಂಬ ಚೆನ್ನಾಗಿ ಬರುತ್ತಲ್ಲ, ನಾನು ಇಂಗ್ಲೀಷ್ ಮೀಡಿಯಮು ಸಣ್ಣಮಿದ್ದಾಲಿಂದ, ಯಾಕೆ ಸರ್ ಬೇಕು? ನಾನು ಇಂಗ್ಲೀಷ್ ಬರುತ್ತೆ, ನಾನು ಇಂಗ್ಲೀಷಲ್ಲಿ ವಕಾಲತ್ ಮಾಡ್ತೀನಿ ಅಂತಂತಂದರೆ ನಿಮ್ಮ ಹತ್ರ ಸಮಸ್ಯೆ ಅಂತ ಬರುವಂತಹ ವ್ಯಕ್ತಿಗಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಅವರೇ ಆಗಿರ್ತಾರಾ? ಇಲ್ಲ ನಿಮ್ಮ ಆಪೋಸಿಷನ್ ಯಾರು ಹಾಕ್ಕೊಂಡಿರ್ತಾರೆ ಕೇಸು ಡಿಫೆನ್ಸಲ್ಲಿ, ಇಲ್ಲ ಅಥವಾ ಏನಾದರೂ ಸ್ಟಾರ್ಟಿಂಗ್ಗೆ 25 ನೀವು ಹಾಕ್ಕೊಳ್ತೀರಾ, ಅವರು ಕೂಡ ಏನಾದರೂ ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಮಾಡಬೇಕಂತ ಮಸ್ಟ್ ಅನ್ಸಿದ್ದು, ಇಲ್ಲ ನಾನು ಕನ್ನಡದಲ್ಲಿ ಫೈಲ್ ಮಾಡ್ತೀನಿ ಕೇಸು, ನೀವು ಇಂಗ್ಲೀಷಲ್ಲಿ ಇರ್ತೀರಾ. ಸೊ ಅವ್ನು ಕನ್ನಡದಲ್ಲಿ ಕೇಸ್ ಫೈಲ್ ಮಾಡಿದ್ರೆ ನೀವು ಓದಿ ಅರ್ಥ ಮಾಡ್ಕೋಬೇಕು ತಾನೆ ಕಾನೂನು ಭಾಷೆಯಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಕಾನೂನು ಕನ್ನಡ ಅನ್ನುವಂತಹ ಒಂದು ಸಬ್ಜೆಕ್ಟು ಬೇಕೇ ಬೇಕಾಗಿದೆ. ಸೊ ಇದಿಷ್ಟು ಕಾನೂನು ಕನ್ನಡ ಯಾಕೆ ಇಟ್ಟಿದ್ದಾರೆ, ಏನಕ್ಕೆ ಬೇಕು ಅಂತ. ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಿರೋವಂಥರಾಗಲಿ ಕನ್ನಡ ಮೀಡಿಯಮಲ್ಲಿ ಬರೆದಿರೋವಂಥರಾಗಲಿ ಬೋತ್ ಸ್ಟೂಡೆಂಟ್ಸ್ಗಳು ಕೂಡ ಬರೀಲೇಬೇಕು. ಇದನ್ನ ಇನ್ನೂ ಕ್ಲಾರಿಟಿಯಾಗಿ ಹೇಳಬೇಕಾದ್ರೆ, ಲಾಸ್ಟ್ ಟೈಮು ಯಾರ್ಯಾರು ಕನ್ನಡದಲ್ಲಿ ಬರೆದಿದ್ದೀರಾ ಎಕ್ಸಾಮ್ ನೋಡಿ, ಲಾಸ್ಟ್ ಟೈಮ್ ಯಾರ್ಯಾರು ಕನ್ನಡದಲ್ಲಿ ಬರೆದಿದ್ದೀರಾ ಎಕ್ಸಾಮ್ ಅವರಿಗೆ ಅವರ ಹಾಲ್ ಟಿಕೆಟಲ್ಲಿ 6 ಸಬ್ಜೆಕ್ಟ್ ಬಂದಿತ್ತು. 6 ಸಬ್ಜೆಕ್ಟ್ 6ನೇ ಸಬ್ಜೆಕ್ಟ್ ಇತ್ತು ಇಂಗ್ಲೀಷ್ ಅಂತ. ಇದೇ ಲಾಸ್ಟ್ ಟೈಮು ಯಾರ್ಯಾರು ಇಂಗ್ಲೀಷಲ್ಲಿ ಬರ್ತಿದ್ದೀರಾ ಅವರಲ್ಲಿ 5 ಸಬ್ಜೆಕ್ಟ್ ಮಾತ್ರ ಬಂದಿತ್ತು, ಅವ್ರ ಹಾಲ್ ಟಿಕೆಟಲ್ಲಿ ಇಂಗ್ಲೀಷ್ ಬಂದಿರಲಿಲ್ಲ. ಸೊ ಈಗ ಸೆಕೆಂಡ್ ಸೆಮಿಸ್ಟರ್ ಏನಾಗುತ್ತೆ ಅಂತಂದರೆ, ಇಂಗ್ಲೀಷಲ್ಲಾದರೂ ಬರೀರಿ ಕನ್ನಡದಲ್ಲಾದರೂ ಬರೀರಿ, ಇಬ್ಬರು ಹಾಲ್ ಟಿಕೆಟಲ್ಲಿ ಎಲ್ಲ ಸ್ಟೂಡೆಂಟ್ ಹಾಲ್ ಟಿಕೆಟಲ್ಲಿ 6 ಸಬ್ಜೆಕ್ಟೇ ಬರೋದು ಅಂತಂದರೆ, ಕನ್ನಡದಲ್ಲಾದರೂ ಬರೀಲಿ ಇಂಗ್ಲೀಷಲ್ಲಾದರೂ ಬರೀಲಿ ಹಾಲ್ ಟಿಕೆಟಲ್ಲಿ ಬರೋವಂಥದ್ದು ಕನ್ನಡ, ಕಾನೂನು ಕನ್ನಡ ಬಂದೇ ಬರುತ್ತೆ. ಆಮೇಲೆ
ಈ ಕಾನೂನು ಕಲಿ ಅಂತ ಒಂದಿದೆ, ಕನ್ನಡ ಕಲಿ ಅಂತ ಇನ್ನೊಂದಿದೆ. ಅದು ಇದು ಒಂದು ಸ್ವಲ್ಪ ಇನ್ನೂ ಕೂಡ ಸಿಲೆಬಸ್ ಅಲ್ಲಿ ಕೆಳಗಿರುತ್ತೆ. ಈ ಸಿಲೆಬಸ್ ನಿಮಗೆ ಇರೋದಿಲ್ಲ. ಈ ಸಿಲೆಬಸ್ಸು ನಮ್ಮ ಕರ್ನಾಟಕ ಏನಿದೆ ಅಲ್ವಾ, ಈ ಕರ್ನಾಟಕದಿಂದ ಹೊರಗಡೆ ರಾಜ್ಯದಿಂದ ಯಾರಾದರೂ ಬಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣವನ್ನ, ಅದು ಕಾನೂನಿನ ಶಿಕ್ಷಣವನ್ನ ಪಡ್ಕೊಳ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಮಾತ್ರ ಇರುತ್ತೆ. ನಮ್ಮ ಕರ್ನಾಟಕದಲ್ಲೇ ಬೆಳೆದು ಕರ್ನಾಟಕದಲ್ಲೇ ಓದಿರುವಂಥವ್ರು ಅಪ್ ಟು 10th ತನಕ ಇವರಿಗೆಲ್ಲ ಕಾನೂನು ಕನ್ನಡ ಇರುತ್ತೆ. ಮೋಸ್ಟ್ ಆಫ್ 99% ಸ್ಟೂಡೆಂಟ್ಸ್ ಕಾನೂನು ಕನ್ನಡನೇ ಇರೋದು. ಸೊ ಇದನ್ನು ಕೂಡ ನಮ್ಮ ಕಡೆಯಿಂದ ಕೋಚಿಂಗ್ ಮಾಡಿಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಏನಿರುತ್ತೆ ಸರ್ ಈ ಕಾನೂನು ಕನ್ನಡದಲ್ಲಿ ಅಂತಂದರೆ, ಒಂದು ನಮ್ಮ ಕರ್ನಾಟಕದ ಹಿಸ್ಟ್ರಿ ಇರುತ್ತೆ, ಸಿಂಪಲ್ ಆಗಿ, ಅಷ್ಟೊಂದಲ್ಲ, ಕರ್ನಾಟಕದ ಹಿಸ್ಟ್ರಿ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ವಚನಗಳು ಅಂತ ಕೇಳಿರ್ತೀರಾ, ಸರ್ವಜ್ಞ, ಸಂಚಿ ಹೊನ್ನಮ್ಮ, ಶಿಶುನಾಳ ಶರೀಫ, DVG, ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು, ಶಿಶುನಾಳ ಶರೀಫ, ಇವರೆಲ್ಲ ಹೆಸರು ಗೊತ್ತು ನಿಮಗೆ. ಆಮೇಲೆ GS ಶಿವರುದ್ರಪ್ಪ, ಅದಾದ್ಮೇಲೆ ಸಿದ್ಧಲಿಂಗಯ್ಯ, ರವೀಂದ್ರನಾಥ ಠಾಕೂರ್, ಯಾರಿಗೆ ಗೊತ್ತಿಲ್ಲ, ರವೀಂದ್ರನಾಥ ಠಾಕೂರ್, ನವರತ್ನ ರಾಮರಾವ್, ಶ್ರೀನಿವಾಸ, ಚನ್ನಬಸಪ್ಪ, ಇಂಥ ಆತರಗಳು ಬರೆದಿರುವಂಥ ಕೆಲವೊಂದು ಪದ್ಯಗಳನ್ನ, ಗದ್ಯಗಳನ್ನ ಎಲ್ಲ ಕೊಟ್ಬಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಸಿ ಅಂತ ಕೇಳುವಂಥ ಸನ್ನಿವೇಶಗಳಿದೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಾದರೂ ಬಂದರೆ, ನೀವು ಕರ್ನಾಟಕದ್ದು ಪ್ರಾಚೀನತೆ ಹೇಗಿತ್ತು, ಕನ್ನಡ ಭಾಷೆ ಹುಟ್ಟಿದ್ದೆಲ್ಲಿಂದ, ಕನ್ನಡ ಭಾಷೆಯ ಪ್ರಾಚೀನತೆ ಹೇಗಿತ್ತು, ಆಡಳಿತ ಭಾಷೆಯಾಗಿ ಕನ್ನಡನ ಹೇಗೆ ತಗೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರು ಅಂತಂತಂದ್ರೆ, ಈ ಪತ್ರ ಬರವಣಿಗೆ ಇರುತ್ತೆ. ಪತ್ರ ಬರವಣಿಗೆ ಅಂತಂತಂದ್ರೆ ಈ ಲೀವ್ ಲೆಟರ್ ತರ ಸಣ್ಣವ್ರು ಇತ್ತಂತವಲ್ಲ, ಈಗೇನು ಕೇಸ್ ಫೈಲ್ ಮಾಡೋದಾಗಿರ್ಬೋದು, ಅದು ಅದಕ್ಕಿಂತ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕ್ರಯ ಪತ್ರ, ನೋಟಿಸು, ವಾದ ಪತ್ರ, ಸಾಲದ ಪತ್ರ, ಬಾಡಿಗೆ ಕರಾರ್ ಪತ್ರ, ಈ ರೀತಿಯಾದಂಥ ಯಾವ್ಯಾವ ಪತ್ರಗಳನ್ನ ನೀವು ವಕಾಲತ್ತಲ್ಲಿ ಯೂಸ್ ಮಾಡ್ತಿರಲ್ಲ, ಈ ರೀತಿಯಾದ ಎಲ್ಲ ಪತ್ರಗಳನ್ನು ಕೊಡಬಹುದು. ಪ್ರಮಾಣ ಪತ್ರ, ಅಫಿಡಿಯೇಟು, ಈ ರೀತಿಯಾದಂಥ. ಮತ್ತೇನಿರುತ್ತೆ, ಭಾಷಾಂತರ, ಟ್ರಾನ್ಸ್ಲೇಷನ್, ಒಂದಕ್ಕೆ ಇನ್ನೊಂದು ಟ್ರಾನ್ಸ್ಲೇಷನ್ ಮಾಡೋದು. ಗಾದೆ ವಿಸ್ತರಣೆ, ಗಾದೆ ಅಂತ ಗೊತ್ತಿದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ, ಇಂಥ ಗಾದೆನ ವಿಸ್ತರಿಸಿ ಅಂತ ಕೇಳ್ತಾರೆ. 8 ಮಾರ್ಕ್ಸು, 10 ಮಾರ್ಕ್ಸು, 6 ಮಾರ್ಕ್ಸಿಗೆಲ್ಲ ಕೇಳ್ತಾರೆ. ಸೊ ಇಷ್ಟು ಚೆನ್ನಾಗಿರುತ್ತೆ. ಪ್ರಬಂಧ ಕೇಳಲ್ವ, ಮತ್ತೆ ಇಷ್ಟೆಲ್ಲ ಹೇಳಿದ್ವಿ, ಹೌದು, ಪ್ರಬಂಧ ರಚನೆನೂ ಕೂಡ 10 ಮಾರ್ಕ್ಸಿಗೆ ಕೇಳ್ತಾರೆ. ಈ ರೀತಿಯಾದಂಥ ತುಂಬಾ ಸಿಂಪಲ್ ಆಗಿರೋ ಸಬ್ಜೆಕ್ಟ್ ಇದು ಕಾನೂನು ಕನ್ನಡ. ಸೊ ಮಾಡ್ಕೋಬೋದು ಆರಾಮಾಗಿ, ಜೊತೆಲಂತೂ ನಾವಿರ್ತೀವಿ. ಸೊ ಇದು ಫೈನಲ್ ಆಗಿ ಏನು ಅಂತಂತಂದ್ರೆ, ಇವೆಲ್ಲ ಕ್ಲಾಸಸ್ಗಳನ್ನ ಎಲ್ಲಿ ಸರ್ ನೋಡ್ಬೇಕು ನಾವು? ಯೂಟ್ಯೂಬಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತೀರಾ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡ್ದಂಗೆ? ಇಲ್ಲ, ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಇದು ಪೇಯ್ಡ್ ಮಾತ್ರ ಇರುತ್ತೆ. ಇಲ್ಲೇನು ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಇದನ್ನ ಪೇಯ್ಡ್ ಪ್ರಮೋಷನ್ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ನೀವು ಇದನ್ನ ಜಸ್ಟ್ ಒಂದು 2-3 ಮಿನಿಟ್ಸಲ್ಲಿ ನೋಡಿ. ಟೆಲಿಗ್ರಾಮ್ ನಂಬರ್ ಇದೆ, ಎಲ್ಲರೂ ಕೂಡ ನೋಡಿ. ಟೆಲಿಗ್ರಾಮಲ್ಲಿ ನೀವು ಇದಕ್ಕೆ ಟೆಕ್ಸ್ಟ್ ಮಾಡಿ, ನಮ್ಮ ಟೀಮ್, ಕಸ್ಟಮರ್ ಕೇರ್ ಸಪೋರ್ಟ್ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಅಕಸ್ಮಾತ್ ಆಗಿ ನೀವು ಇಲ್ಲ ನನ್ನ ಜೊತೆನೆ ಮಾತಾಡಬೇಕು ಅಂತಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ. ಟೀಮ್ ಜೊತೆ ಮಾತಾಡಿ ಫೀಸ್ ಸ್ಟ್ರಕ್ಚರ್ ಎಲ್ಲ ಏನಿದೆ, ಸ್ಕೀಮ್ ಏನಿದೆ, ಸಿಲೆಬಸ್ ಹೇಗೆ ಕಂಪ್ಲೀಟ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಇದೆ 9591573526. ಮತ್ತೊಂದ್ಸಲ ರಿಪೀಟ್ ಮಾಡಿದ್ದೇನೆ. ಹೌದು, ಈ ಸೆಕೆಂಡ್ ಸೆಮಿಸ್ಟರ್ ಏನೇನು ಫೆಸಿಲಿಟಿಗಳನ್ನು ಇಟ್ಟಿದ್ದೀರಾ ನಿಮ್ಮ ಪ್ಯಾಕೇಜಲ್ಲಿ ಅಂತಂದರೆ, 400ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಕೊಡಲಾಗುತ್ತದೆ. ಅದು ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ನಿಮಗೆ ಕೊಡಲಾಗುತ್ತದೆ. 5 ಯೂನಿಟ್ಟು, ಒಂದು ಟಾಪಿಕ್ಕು ಬಿಡದ ಹಾಗೆ, ಒಂದು ಸಬ್ಜೆಕ್ಟನ್ನು ಬಿಡದ ಹಾಗೆ 6 ಸಬ್ಜೆಕ್ಟು, 400ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಕೊಡಲಾಗುತ್ತದೆ. ಅದಾದಮೇಲೆ ಯಾವುದು ಕನ್ನಡ ಮೀಡಿಯಮ್ ಮಾತ್ರ, ಇಂಗ್ಲೀಷ್ ಮೀಡಿಯಮ್ ಮಾತ್ರ ಇದೆಯಾ? 2 ಮೀಡಿಯಮಲ್ಲಿ ಇದೆ ಸರ್. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲೂ ಕೂಡ ಕೊಡಲಾಗುತ್ತದೆ. ಸರ್ ನಾನು ಕ್ಲಾಸ್ ಸಮಟೈಮ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಲೈವ್ ಕ್ಲಾಸಸ್ಸು, ಏನಾದರೂ ರೆಕಾರ್ಡಿಂಗ್ ಕ್ಲಾಸ್ ಕೊಡ್ತೀರಾ? ಹೌದು, ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಅದಾದಮೇಲೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಸರ್, ಸಮಟೈಮ್ಸ್ ಡೌಟ್ ಬಂದ್ಬಿಡುತ್ತೆ, ಈ ವಿಡಿಯೋಸ್ ನೋಡಿದರೆ ಸಾಕಾಗ್ಬಿಡುತ್ತಾ? ಹೌದು ಸರ್, ಕ್ಲಾರಿಫಿಕೇಶನಿಗೆ ಅಂತಲೇ ಆನ್ಲೈನ್ ಕ್ಲಾಸಸ್ಗಳನ್ನು ತಗೊಳ್ತೀವಿ. ವೀಕ್ಲಿ ಟ್ವೈಸ್, ವೀಕ್ಲಿ ಥ್ರೈಸ್, ಡಿಪೆಂಡ್ಸ್ ಅಪ್ಪ ನಿಮ್ಮ ಡೌಟ್ ಕ್ಲಿಯರ್ ಆಗೋದು ತೊಗೊತೀವಿ. ಅದಾದಮೇಲೆ ನಾನು ಕಾಲ್ ಮಾಡಿ ಕೇಳ್ಬೋದಾ ಏನಾದರೂ ಡೌಟ್ ಬಂದರೆ? ನನಗೇನು ಸಣ್ಣ ಪುಟ್ಟ ಕೇಸ್ ಇರುತ್ತೆ, ಇಲ್ಲ ಯಾವುದಾದ್ರೂ ಒಂದು ನನ್ನ ಸ್ಟಡಿ ಪರ್ಪಸಲ್ಲೇ ಓದ್ತಿರ್ಬೇಕಾದ್ರೆ ನಿನಗೆ ಅರ್ಥ ಆಗ್ತಿರಲ್ಲ, ಎಲ್ಲೇನು ಓದ್ತಾ ಇದ್ದೀನಿ ತಾವು ಕೇಳ್ಬೋದಾ? 24/7 ನೀವು ಈ ನಂಬರಿಗೆ ಕಾಲ್ ಮಾಡಿದರೆ ರಿಪ್ಲೈ ಮಾಡ್ತಾರೆ. ಬಟ್ ಯಾರು ಪೇಯ್ಡ್ ಇರ್ತಾರೆ ಅವ್ರಿಗೆ ಮಾತ್ರ ರಿಪ್ಲೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ. ಅದಾದಮೇಲೆ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳು ಸರ್ ನಾವೆಲ್ಲ ಎಂಟ್ರಿ ಆಗ್ಬೋದು? ಅಬ್ವಿಯಸ್ಲಿ ಸರ್, ಎಂಟ್ರಿ ಆಗಿ ನಿಮಗೂ ಕೂಡ ಸಪ್ರೇಟಾಗಿ ಯಾವ್ಯಾವ ವೀಡಿಯೋಸ್ಗಳು ಬೇಕು ಅಷ್ಟನ್ನು ಮಾತ್ರ ಪ್ರೊವೈಡ್ ಮಾಡಿಬಿಟ್ಟು ಎಷ್ಟೆಷ್ಟು ಚಾರ್ಜಸ್ ಮಾಡಬೇಕು ಅಂತ ಟೀಮ್ ಹೇಳುತ್ತೆ ನಿಮಗೆ. ಅದಾದಮೇಲೆ ಕ್ಲಾಸಸ್ಗಳು ಸರ್ ಡೇ ಟೈಮ್ ತೊಗೊಂಡ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್. ಅಬ್ವಿಯಸ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಆಗಿರೋದೇ ಹೌಸ್ ವೈಫ್ಗಳಿಗೆ, ವರ್ಕ್ ಮಾಡೋ ಅಂಥವರಿಗೆ, ಇಲ್ಲ ಅಂತಂದರೆ ಪಾರ್ಟ್ ಟೈಮ್ ಕೆಲಸ ಮಾಡೋ ಅಂಥವ್ರಿಗೆ, ಇಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂದವರಿಗೆ. ಸೊ ಈ ರೀತಿಯಾದಂಥ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಇವರಿಗೆಲ್ಲ, ಈಗ ವರ್ಕ್ ಮಾಡೋ ಅಂಥವ್ರಿಗೆ, ಇವರಿಗೆಲ್ಲನೇ ಸ್ಟಾರ್ಟ್ ಮಾಡಿರೋದಲ್ವಾ. ಸೊ ಅದಕ್ಕೆ ನಾವು ಈವ್ನಿಂಗ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ನಿಮ್ಮ ಕನ್ವಿಯನ್ಸ್ ಪ್ರಕಾರ ತೊಗೊಳ್ಳೋಣ, ಸಮಸ್ಯೆ ಇಲ್ಲ. ಹೇಗೆ ಪಾಸ್ ಆಗಬೇಕು, ಒಂದು 15 ವರ್ಷದ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡಿಕೊಡ್ತೀವಿ. ಇಷ್ಟೇ ಇದು ಕ್ವಶನ್ಸ್ ಎಲ್ಲ ಕೇಳೋದು ಅಂತ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅನ್ನೋದನ್ನು ಹೇಳ್ತೀವಿ. ನೋಟ್ಸ್ ಅವೈಲೇಬಲ್ ಇದೆಯಾ ಸರ್? ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಹೌದು,
ನಮ್ಮ ಕಾನೂನು ಚಾನಲ್ ಕಡೆಯಿಂದನೇ ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ನಾವು ನೋಟ್ಸ್ನ ಪ್ರೊವೈಡ್ ಮಾಡ್ತೀವಿ. ನೀವೇನು ಈ 400 ವಿಡಿಯೋಸ್ದಲ್ಲಿ ಓದ್ತೀರಾ ಅಲ್ವಾ, ಅದೇ 400 ವಿಡಿಯೋಸ್ದಲ್ಲಿ ನೀವೇನು ಓದಿರ್ತೀರಾ, ಈ 400 ವಿಡಿಯೋಸ್ದಲ್ಲಿ ನೀವು ಓದಿದಂಥದ್ದನ್ನೇ ನೋಟ್ಸ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಈ ಕಡೆ ಕ್ಲಾಸಸ್ಗಳನ್ನ ಕೇಳ್ತಾ ಇರ್ತೀರಾ, ಅದೇ ಮೆಟೀರಿಯಲ್ನ ಓದ್ತೀರಾ ಕೂಡ. ಅವಾಗ ನಿಮ್ಗೆ ಎರಡೂ ಕೂಡ ಅರ್ಥ ಆಗುತ್ತೆ. ಪ್ಯಾರ್ಲಲ್ಲಿ ಹಿಡ್ಕೊಂಡು ನೋಡ್ಬಿಟ್ಟು ಆರಾಮಾಗಿ ಪಾಸ್ ಆಗ್ಬೋದು. LLB ತುಂಬ ಸುಲಭ ಇದೆ ಸರ್ ಪಾಸ್ ಆಗೋದು, ಜಾಸ್ತಿ ತಲೆಗೆಡ್ಸ್ಕೋಬೇಡಿ. ಒಂದ್ಸಲ ನೋಡಿ, ನಮ್ಮ ಕಂಟೆಂಟ್ ಹೇಗಿದೆ ಅಂತ ನೋಡಿ, ಬೇರೆ ಬೇರೆ ವೀಡಿಯೋಸ್ಗಳನ್ನ ಒಂದ್ಸಲ ಪ್ಲೇ ಮಾಡಿ ನೋಡಿ. ಹಳೇದರಲ್ಲಿ IPC ಕಾಂಟ್ರಾಕ್ಟ್ ಎಲ್ಲದೂ ಕೂಡ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಎಲ್ಲ ಬಿಟ್ಟಿದ್ವಿ. ಈ ಟೈಮು ಆ ರೀತಿ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟನ್ನು ಕೂಡ ಬಿಡೋದಿಲ್ಲ, ಜಸ್ಟ್ ಸಿಲೆಬಸ್ ಮಾತ್ರ ಬಿಡ್ತೀವಿ ಅಷ್ಟೇ. ಸಿಲೆಬಸ್ ಆದಮೇಲೆ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. 29th ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಕಂಟಿನ್ಯೂಸ್ ಆಗಿರುತ್ತೆ. ನೀವು ಜಾಯ್ನ್ ಆಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಇನ್ಫಾರ್ಮೇಷನ್ನ ತೊಗೊಂಡು ಜಾಯ್ನ್ ಆಗಿ. ನಿಮ್ಮ ಕಾಲೇಜ್ ಮುಗಿಯೋದಕ್ಕಿಂತ ಮುಂಚೆ ನಮ್ಮ ಸಿಲೆಬಸ್ ಮುಗಿದು ನಿಮ್ಮ ಕೈಯಲ್ಲಿ ಕೊಟ್ಟಿರ್ತೀವಿ ವಿತ್ ಮೆಟೀರಿಯಲ್ ನೋಟ್ಸ್ ಎಲ್ಲ ಸಮೇತ. ಆರಾಮಾಗಿ ಆಟ ಆಡ್ಕೊಂಡು ಪಾಸ್ ಮಾಡ್ಕೊಳ್ಳೋ ಅಷ್ಟು ಸುಲಭ ಇದೆ LLB. ಆರಾಮಾಗಿ ಪಾಸ್ ಮಾಡ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಲಾ 2 ಸಬ್ಜೆಕ್ಟಿಂದು ಪ್ರತಿಯೊಂದು ಯೂನಿಟ್ಟು ಏನೇನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಇದೇ ರೀತಿಯಾಗಿ ಕಾಂಟ್ರಾಕ್ಟ್ ಏನು ಹೇಳುತ್ತೆ ಅನ್ನೋಂಥ ನೋಡೋಣ. ಪ್ರತಿಯೊಂದು ಸಬ್ಜೆಕ್ಟು ನೋಡೋಣ. ನಾನು ಫಸ್ಟಿಗೆ ನಿಮಗೆ ಸ್ಲೈಡ್ ತೋರಿಸಿದ್ದೆ. ಸೊ ಈ ರೀತಿಯಾಗಿ ನೆಕ್ಸ್ಟು ಇನ್ನೊಂದು 6 ವೀಡಿಯೋಸ್ಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಾಗಿದೆ. ಸೊ ಅದನ್ನು ನೋಡ್ಕೊಳ್ಳಿ. ಎಲ್ಲರೂ ಮಜವಾಗಿ ಓದಿ. ಓದನ್ನ ತಲೆನೋವು ಅಂತ ತಗೋಬೇಡಿ, ಖುಷಿಯಾಗಿ ಮಜವಾಗಿ ಓದಿ. ಚೆನ್ನಾಗಿರಿ. ಥ್ಯಾಂಕ್ ಯು ವೆರಿ ಮಚ್.